ಜೈನ ಪರಂಪರೆ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರೀಮತಿ ಅನಿತಾ ಸುರೇಂದ್ರಕುಮಾರ್ ಅವರ ಪರಿಕಲ್ಪನೆ, ಶ್ರೀ ಡಿ ಸುರೇಂದ್ರಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಜೈನ್ ಮಿಲನ್ ವಲಯ 8ರ ವತಿಯಿಂದ ಜಿನಭಜನಾ ಸ್ಪರ್ಧೆ ಸತತ 8 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು, ಪೂಜ್ಯ ವೀರೇಂದ್ರ ಹೆಗ್ಗಡೆ ದಂಪತಿಗಳು ಇದರ ಪರಮ ಸಂರಕ್ಷಕರಾಗಿದ್ದಾರೆ. ಈ ಕಾರ್ಯಕ್ರಮ ಸಮುದಾಯದ ಪ್ರತಿ ಮನೆ ಮನದಲ್ಲಿ ತುಂಬಿ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಪ್ರಸ್ತುತ ವರ್ಷದ ಫಿನಾಲೆ ಕಾರ್ಯಕ್ರಮ ಜನವರಿ 3-4-2024 ನಡೆಯಲಿದ್ದು, ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆಯ ಕೆಲವು ವಿಭಾಗದ ಕಾರ್ಯಕ್ರಮಗಳು ಇಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ಮೊದಲಿಗೆ ಮೈಸೂರು ವಿಭಾಗದ ಜಿನಭಜನಾ ಸ್ಪರ್ಧೆ. ಜಗದ್ವಿಖ್ಯಾತ ಗೊಮ್ಮಟನ ನೆಲವೀಡು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಗದ್ಗುರು ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳವರ ಭಾವಪೂರ್ಣ ವಿನಯಾಂಜಲಿಯೊಂದಿಗೆ ಈ ಬಾರಿ ಪ್ರತಿ ವಿಭಾಗದಲ್ಲೂ ಚಾರುಶ್ರೀಗಳಿಗೆ ವಿನಯಾಂಜಲಿ ಅರ್ಪಿಸಲಾಗಿದೆ. ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಮಾರ್ಗದರ್ಶನ, ನೇತೃತ್ವ ಹಾಗೂ ಪಾವನ ಸಾನ್ನಿಧ್ಯದಲ್ಲಿ ಶ್ರೀಮಠದ ಆತಿಥ್ಯ ಮತ್ತು ಶ್ರೀ ಕುಷ್ಮಾಂಡಿನಿ ಮಹಿಳಾ ಸಮಾಜ, ದಿಗಂಬರ ಜೈನ ಸಮಾಜ, ಶ್ರವಣಬೆಳಗೊಳ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 19-11-2023 ಚಾಮುಂಡರಾಯ ಸಭಾಭವನದಲ್ಲಿ ನಡೆಯಿತು. ಕ್ಷೇತ್ರದಲ್ಲಿ ಚಾತುರ್ಮಾಸ ಆಚರಿಸುತ್ತಿರುವ ಮುನಿ ಮಹಾರಾಜರುಗಳು, ಮಾತಾಜಿಯವರು, ಶುಲ್ಲಿಕಾ ಮಾತಾಜಿಯವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀಮತಿ ಅನಿತಾ ಸುರೇಂದ್ರಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಿರಿಯರ ಮತ್ತು ಹಿರಿಯರ ಭಜನಾ ಸ್ಪರ್ಧೆ ನಡೆದು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುನಿಶ್ರೀಗಳ, ಮಾತಾಜಿಯವರುಗಳ ಹಾಗೂ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕರ ಸಾನ್ನಿಧ್ಯದಲ್ಲಿ ಶ್ರೀಮತಿ ಶ್ರದ್ಧಾ ಅಮಿತ್ ರವರು ಮುಖ್ಯ ಅತಿಥಿಗಳಾಗಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಂಡೆ ಭಕ್ತಿಯಿಂದ ಶಿರವಾಗಿದೆ, ಕೈ ಮುಗಿದು ನಿಂತೆ ನಾ ಕೈ ಮುಗಿದು ನಿಂತೆ, ಮಹಾತ್ಯಾಗಿ ಬಾಹುಬಲಿಗೆ ಕೈ ಮುಗಿದು ನಿಂತೆ, ಪೂರ್ಣಚಂದ್ರನಂತ ಮೊಗವು ಸಂಪಿಗೆಯಂತ ನಾಸಿಕವು, ಕಮಲ ಎಸಳಿ ನಂದ ನೇತ್ರವು ಸುಂದರಾಂಗ ದೇವ ನಿವನು, ಪೂರ್ಣಚಂದ್ರನಂತ ಮೊಗವು ಸಂಪಿಗೆಯಂತ ನಾಸಿಕವು, ಕಮಲ ಎಸಳಿ ನಂದ ನೇತ್ರವು ಸುಂದರಾಂಗ ದೇವ ನಿವನು. ದಿನಾಂಕ 3-12-2023 ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಇವರ ನೇತೃತ್ವ, ಆಶೀರ್ವಾದ ಹಾಗೂ ಆತಿಥ್ಯದಲ್ಲಿ ಜೈನ್ ಮಿಲನ್ ಹಾವೇರಿ ಇವರ ಸಹಯೋಗದಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಕುಮಾರ್ ಜೈನ್ ಸಾಗರ ಇವರು ನಡೆಸಿಕೊಟ್ಟರು.
ಬಾರಿಯ ಕಿರಿಯರ ವಿಭಾಗದ ಸ್ಪರ್ಧೆಯಲ್ಲಿ ಶ್ರೀಮಠದ ಬ್ರಹ್ಮಚಾರಿ ಶಿಷ್ಯರು ಭಾಗವಹಿಸಿದ್ದುದು ಪ್ರಶಂಸನೀಯವಾಗಿತ್ತು. ಹಾಗೂ ಹಿರಿಯರ ಜಿನಭಜನಾ ಸ್ಪರ್ಧೆಯು ನಡೆದು ಸಮಾರೋಪ ಸಮಾರಂಭದಲ್ಲಿ ಶ್ರೀಗಳವರ ಸಾನ್ನಿಧ್ಯದೊಂದಿಗೆ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಉಪಸ್ಥಿತರಿದ್ದು, ಆನಂತರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರೀಗಳವರ ಸಾನ್ನಿಧ್ಯದಲ್ಲಿ ನಡೆಯಿತು. ಎಚ್ಚರಾಗೋ ಮನುಜ ಎಚ್ಚರಾಗೋ, ಹಿಂಸೆಯನ್ನು ತೊರೆದು ನೀನು ಎಚ್ಚರಾಗೋ. ಎಚ್ಚರಾಗೋ ಮನುಜ ಎಚ್ಚರಾಗೋ, ಮರೆತು ನೀನು ಮಲಗಬೇಡ ಎಚ್ಚರಾಗೋ. ಭವದ ಕನಸ ಕಾಣಬೇಡ ಎಚ್ಚರಾಗೋ, ಮೋಹಪಾಶ ಹೊದಿಕೆ ತೆಗೆದು ಎಚ್ಚರಾಗೋ. ಭವದ ಕನಸ ಕಾಣಬೇಡ ಎಚ್ಚರಾಗೋ, ಮೋಹಪಾಶ ಹೊದಿಕೆ ತೆಗೆದು ಎಚ್ಚರಾಗೋ. ಮತ್ತೆ ಸಿಗದು ಜೈನ ಧರ್ಮ ಎಚ್ಚರಾಗೋ, ಮತ್ತೆ ಸಿಗದು ಜೈನ ಧರ್ಮ ಎಚ್ಚರಾಗೋ. ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗೋ, ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗೋ. ಧಾರವಾಡ ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆ ಬೆಳಗಾವಿಯ ಧರ್ಮನಾಥ ಭವನದಲ್ಲಿ ದಿನಾಂಕ 3/12/2023 ನಡೆಯಿತು. ಅಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಭಾರತೀಯ ಜೈನ್ ಮಿಲನ್ ವಲಯ 8 ಅಧ್ಯಕ್ಷರಾದ ಮೈಸೂರಿನ ಯುವರಾಜ್ ಭಂಡಾರಿಯವರು, ಬೆಳಗಾವಿಯ ಮಾಣಿಕ್ ಬಾಗ್ ದಿಗಂಬರ್ ಜೈನ್ ಬೋರ್ಡಿಂಗ್ ಚೇರ್ಮನ್ ರವರಾದ ಶ್ರೀ ಪುಷ್ಪಕ್ ಹನುಮಣ್ಣನವರ್, ಬೆಳಗಾವಿ ಸೆಂಟ್ರಲ್ ಮಿಲನ್ ಗೌರವಾಧ್ಯಕ್ಷರಾದ ಗುಣಪಾಲ್ ಹೆಗ್ಡೆ, ಶ್ರೀಮತಿ ರಚನಾ ಮಹಾವೀರ್ ಜೈನ್ ರವರು ಪಾಲ್ಗೊಂಡಿದ್ದರು. ಕಿರಿಯರ ಮತ್ತು ಹಿರಿಯರ ವಿಭಾಗದ ಸ್ಪರ್ಧೆ ಕ್ರಮವಾಗಿ ನಡೆದು ಬೆಳಗಾವಿಯ ಶ್ರೀ ಗೋಪಾಲ್ ಜಿನಗೌಡರು, ವಲಯ 8 ಜಂಟಿ ಕಾರ್ಯದರ್ಶಿಗಳಾದ ಪ್ರಶಾಂತ್ ಎಸ್ವಿ ಮುಖ್ಯ ಅತಿಥಿಗಳಾಗಿ ಸಮಾರೋಪ ಸಮಾರಂಭದಲ್ಲಿ ನಡೆದ ವಿಜೇತರಿಗೆ ಪ್ರಶಸ್ತಿ ಪ್ರದಾನವನ್ನು ನಡೆಸಿಕೊಟ್ಟರು. ಡಾಕ್ಟರ್ ನಿರಂಜನ್ ಕುಮಾರ್ ದಂಪತಿಗಳ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಶ್ರೀ ಜೀವಂದರ್ ರವರು ಗೌರವ ಉಪಸ್ಥಿತಿಯಲ್ಲಿ ಜಿನಭಜನಾ ಸಾಂಗವಾಗಿ ನೆರವೇರಿತು. ಜಮಖಂಡಿ ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆ ದಿನಾಂಕ 31/12/2023 ಶ್ರೀ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರದ ಸಭಾಭವನದಲ್ಲಿ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿಗಳವರ ಆಶೀರ್ವಾದದಲ್ಲಿ ಮಹಾವೀರ್ ಜೈನ್ ಮಿಲನ್ ಹಾಗೂ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಸಮಾಜ ಜಮಖಂಡಿ ಇವರ ಸಹಯೋಗದೊಂದಿಗೆ ನಡೆಯಿತು. ಕೆ ಯುವರಾಜ್ ಭಂಡಾರಿಯವರ ಪರವಾಗಿ ವಿ ಜೀವಂದರ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಕಿರಿಯರ ಮತ್ತು ಹಿರಿಯರ ಸ್ಪರ್ಧೆ ಅಮೋಘವಾಗಿ ನಡೆದು ವಲಯಾಧ್ಯಕ್ಷರಾದ ಕೆ ಯುವರಾಜ್ ಭಂಡಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ಎಂ ರತ್ನರಾಜ್ ಜೈನ್, ಬೆಂಗಳೂರು ವಿಭಾಗದ ಕಾರ್ಯದರ್ಶಿಗಳಾದ ವಿಲಾಸ್ ಪಾಸಣ್ಣನವರು, ವಲಯ ಜಂಟಿ ಕಾರ್ಯದರ್ಶಿಗಳಾದ ವೈಶಾಲಿ ಚಂದ್ರ ಪ್ರಭುರವರು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಜಿನಭಜನಾ ಸ್ಪರ್ಧಿಗಳು ಅಮೋಘವಾಗಿ ತಯಾರಾಗಿದ್ದರು. ಭಜನೆ ಮಾಡುನು ಬನ್ನಿರೆ ಸುಜನರೇ, ಭಜನೆ ಮಾಡುನು ಬನ್ನಿರೆ, ಭಜನೆ ಮಾಡುನು ಬನ್ನಿರೆ ಸುಜನರೇ, ಭಜನೆ ಮಾಡುನು ಬನ್ನಿರೆ. ಸಗಮ ಪಮ ಪಮ ಗಮ ಗರೆ ಸಗಮ ಪನಿ ಸನಿ ಧ ಪಮ ಗರೆ ಸಗಮ ಪಮ ಪ ಗಮ ಪಮ ಪ ಗಮ ಪಮ ಪ. ಬೆಟ್ಟದ ತರ ಬೆಳೆದು ಸಿಟ್ಟು ತೊರೆದವ ನೀನು, ಹುಟ್ಟು ಸಾವಳಿಗಂತ ಶ್ರೇಷ್ಠ ಜಿನರಾಯಣ. ಬೆಟ್ಟದ ತರ ಬೆಳೆದು ಸಿಟ್ಟು ತೊರೆದವ ನೀನು, ಬೆಟ್ಟದ ತರ. ಬೆಂಗಳೂರು ವಿಭಾಗದ ಜಿನಭಜನಾ ಸ್ಪರ್ಧೆ ಪರಮಪೂಜ್ಯ ಮುನಿಶ್ರೀ 108 ವೀರಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಕರ್ನಾಟಕ ಜೈನ ಭವನದಲ್ಲಿ ದಿನಾಂಕ 24/12/2023 ನಡೆಯಿತು. ಇಲ್ಲಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರಿನ ಮೈಕ್ರೋ ಲ್ಯಾಬ್ಸ್ನ ಚೇರ್ಮನ್ರಾದ ಶ್ರೀ ದಿಲೀಪ್ ಸುರಾನಾರವರು ನಡೆಸಿಕೊಟ್ಟರು. ಜಿನ ಸಂಸ್ಕಾರ ಶ್ರಾವಕರಿಂದ ಸಮೂಹ ನೃತ್ಯ, ಜಿನಭಜನಾ ಸ್ಪರ್ಧಿಗಳು ಅಮೋಘವಾಗಿ ತಯಾರಾಗಿದ್ದರು. ಜಿನ ಸಂಸ್ಕಾರ ಶ್ರಾವಕರಿಂದ ಸಮೂಹ ಸ್ತೋತ್ರ ಪಠನೆ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಮುನಿಶ್ರೀಗಳವರ ಸಾನ್ನಿಧ್ಯದಲ್ಲಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಅನಿತಾ ಸುರೇಂದ್ರ ಕುಮಾರ್ ಅವರು ಹಾಗೂ ಭರತೇಶ್ ಜಗಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಹೀಗೆ ರಾಜ್ಯದ ಅಷ್ಟು ವಿಭಾಗಗಳಲ್ಲೂ ಕೂಡ ಜಿನಭಜನಾ ಸ್ಪರ್ಧೆ ಯಶಸ್ವಿಯಾಗಿ ನಡೆದು ಈ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲರನ್ನೂ ಜಿನಭಜನಾ ಸ್ಪರ್ಧೆ ಕಮಿಟಿಯು ವಂದನೆಗಳನ್ನು ಸಲ್ಲಿಸುತ್ತದೆ. ಅಂದ ಚಂದದ ತೇರಿನಲ್ಲಿ, ಬಣ್ಣ ಬಣ್ಣದ ಹೂವಿನಲ್ಲಿ, ಸಿಂಗಾರದ ಸುಂದರ ವೇಣಿ ಅಂಬೆ ಬಂದಳೋ, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳೋ, ಕುಮುದಾವತಿಯ ತಟದಲ್ಲಿ ಬಂದು ನಿಂತಾಳೋ, ಸುಂದರ ಹೊಂಬೂಚದಲ್ಲಿ ನಗುತ್ತಾ ನಿಂತಾಳೋ. ಅಂದ ಚಂದದ ತೇರಿನಲ್ಲಿ, ಬಣ್ಣ ಬಣ್ಣದ ಹೂವಿನಲ್ಲಿ, ಸಿಂಗಾರದ ಸುಂದರ ವೇಣಿ ಅಂಬೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು, ಸಿಂಗಾರದ ಸುಂದರ ವೇಣಿ ಅಂಬೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು, ಕುಮುದಾವತಿಯ ತಟದಲ್ಲಿ ಬಂದು ನಿಂತಾಳೋ, ಸುಂದರ ಹೊಂಬೂಚದಲ್ಲಿ ನಗುತ್ತಾ ನಿಂತಾಳೋ. ಪಾರ್ಶ್ವನಾಥನ ಯಕ್ಷಿಣಿಯೋ, ಕುಕ್ಕುಟೋರಗ ವಾಹಿನಿಯೋ, ಭಕ್ತರ ಪಾಲಿಪ ಭಗವತಿಯೋ, ವಿಕಟ ಸಂಕಟ ಹಾರಿಣಿಯೋ, ಪಾರ್ಶ್ವನಾಥನ ಯಕ್ಷಿಣಿಯೋ, ಕುಕ್ಕುಟೋರಗ ವಾಹಿನಿಯೋ, ಭಕ್ತರ ಪಾಲಿಪ ಭಗವತಿಯೋ, ವಿಕಟ ಸಂಕಟ ಹಾರಿಣಿಯೋ, ಸಿಂಗಾರದ ಸುಂದರ ವೇಣಿ ಅಂಬೆ ಬಂದಳೋ, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳೋ, ಕುಮುದಾವತಿಯ ತಟದಲ್ಲಿ ಬಂದು ನಿಂತಳೋ, ಸುಂದರ ಹೊಂಬೂಚದಲ್ಲಿ ನಗುತ್ತಾ ನಿಂತಳೋ. ಲಲ್ಲಾ